ಒಳ ಮೀಸಲಾತಿ ಪಡೆಯಲು ನಾವು ಹಲವು ವರ್ಷಗಳ ಹೋರಾಟ ಮಾಡಿದ್ದಾಗಿ ಮಾಜಿ ಸಚಿವ ಎಚ್. ಆಂಜನೇಯ ತಿಳಿಸಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಬೆಳಗ್ಗೆ 11:30ಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ಎಚ್. ಆಂಜನೇಯ ಅವರು ಮಾತನಾಡಿದ್ದು, ಒಳ ಮೀಸಲಾತಿ ಪಡೆಯಲು ನಾವು ಹಲವು ವರ್ಷಗಳ ಹೋರಾಟ ಮಾಡಿದ್ದೇವೆ. ಇದೀಗ ಸಮಯ ಬಂದಿದೆ. ಸಮೀಕ್ಷೆ ಕಾರ್ಯ ಮುಗಿಯುತ್ತಾ ಬಂದಿದ್ದು, ಸರ್ಕಾರ ಅನುಷ್ಠಾನಕ್ಕೆ ತಂದು ಅಂಗೀಕಾರ ಮಾಡಬೇಕಿದೆ. ಇದೀಗ ರಾಜ್ಯದ ಎಲ್ಲ ಕಡೆ ಸಮೀಕ್ಷೆ ಮುಗಿದಿದೆ. ಬೆಂಗಳೂರು ಮಾತ್ರ 50ರಷ್ಟು ಬಾಕಿ ಇದೆ. ಇನ್ನು ಮಾದಿಗರಿಗೆ ಮೀಸಲಾತಿ ನೀಡಲು ಒಳ್ಳೆಯ ಅವಕಾಶ ಇದೆ. ಸರ್ಕಾರದ ಸೌಲಭ್ಯ ಪಡೆಯಲು ಪ್ರಶ್ನೆಗಳನ್ನು ಕೇಳಿದ್ದು ಉತ್ತರ ಕೊಡಬೇಕಿದೆ. ಬೆಂಗಳೂರಿನಲ್ಲಿ ಮಾತ್ರ ಸಮಸ್ಯೆ ಇದ್ದು, ಸಮೀಕ್ಷೆ ಮುಂದೂಡುವ ಚರ್ಚೆ ಆರಂಭವಾಗಿದೆ. ಇದನ್ನು ನಿಲ್ಲಿಸಿ ಎಂದು ನನ್ನ ಆಗ್ರಹವಾಗಿದೆ. ಸರ್ಕಾರ ಅಂತಿಮವಾಗಿ ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಲಿದೆ ಎಂದು ಮಾಜಿ ಸಚಿವ ಎಚ್. ಆಂಜನೇಯ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಒಳ ಮೀಸಲಾತಿ ಅನುಷ್ಠಾನ ಆಗಬೇಕು. ಈಗ ನೆಕ್ಸ್ಟ್ ನಮಗೆ ಮಾದಿಗರಿಗೆ ಎಷ್ಟು ಪರ್ಸೆಂಟ್ ಅಂತ ಹೇಳಿ ಮೀಸಲಾತಿ ನಿಗದಿ ಮಾಡಲಿಕ್ಕೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾಗಿ ಇರ್ತಕ್ಕಂಥದ್ದು ದತ್ತಾಂಶ ಅಂದರೆ ನಿಮ್ಮ ಜನಸಂಖ್ಯೆ, ನಿಮ್ಮ ಹಿಂದುಳುವಿಕೆ, ನಿಮ್ಮ ಸಾಕ್ಷರತೆ, ಸರ್ಕಾರದಿಂದ ಪಡೆದಿರಬಹುದಂಥ ಸೌಲಭ್ಯಗಳು, ಇವೆಲ್ಲವೂ ಕೂಡ ಮುಂದೆ ನಿಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಕೇಳಿರ್ತಕ್ಕಂಥ ಪ್ರಶ್ನೆಗಳು. 42 ಪ್ರಶ್ನೆಗಳಿದ್ದಾವೆ. ಅವನ್ನ ತಾಳ್ಮೆಯಿಂದ ನೀವು ಉತ್ತರಿಸಿ. ಆಮೇಲೆ ಶಿಕ್ಷಕರು ಕೂಡ ಒಂದೊಂದು ಸಮೀಕ್ಷೆ ಮಾಡಲಿಕ್ಕೆ ಹೋದಾಗ ಸುಮಾರು 30 ನಿಮಿಷದಿಂದ 40 ನಿಮಿಷದವರೆಗೂ ಆಗುತ್ತೆ. ಅವರು ಪಾಪ ತಾಳ್ಮೆಯಿಂದ ಎಲ್ಲರೂ ಕೂಡ ಮಾಡಿದ್ದಾರೆ. ಆಮೇಲೆ ಅಷ್ಟೇ ಸಮಯವನ್ನು ಇತರರು ಕೂಡ ಕೊಟ್ಟಿದ್ದಾರೆ. ನಮಗೆ ಬೇರೆ ಸಮಸ್ಯೆ ಇಲ್ಲ, ಬೆಂಗಳೂರಿನಲ್ಲಿ ಮಾತ್ರ ಒಂದು ಸಮಸ್ಯೆ ಆಗಿದೆ. ಇದು ಮತ್ತೆ ಎಕ್ಸ್ಟೆಂಡ್ ಮಾಡೋದರಲ್ಲಿ ಉಪಯೋಗ ಇಲ್ಲ. ಇಲ್ಲಿಗೆ ನಿಲ್ಲಿಸಿಬಿಡಿ. 22ನೇ ತಾರೀಕು ಕೊನೆ ಮಾಡಬೇಕು. ಏನೋ ಮುಂದೂಡ್ತೀವಿ ಅಂತಂದು ಹೇಳೋ ಸುದ್ದಿ ಇದೆ. ಮಾಡಬಾರ್ದು ಅನ್ನೋದು ನನ್ನ ಆಗ್ರಹ. 30ನೇ ತಾರೀಕೊಳಗೆ ರಿಪೋರ್ಟ್ ಕೊಡಿ. ಜುಲೈ 15ನೇ ತಾರೀಕೊಳಗಾಗಿ ಅನುಷ್ಠಾನಕ್ಕೆ ತನ್ನಿ. 8 ದಿನ ಸಾಕು. ಈಗೆಲ್ಲ ಕಂಪ್ಯೂಟರ್ ಇದು ಆಗಿರೋದು. ಅದನ್ನು ರಿಸೀಸ್ ಮಾಡಲಿಕ್ಕೆ ಮತ್ತು ಎಲ್ಲಿ ಅಸಮತೋಲನ ಆಗಿದೆ ಅನ್ನೋದನ್ನು, ಎಲ್ಲಿ ಅನ್ಯಾಯಕ್ಕೊಳಗಾಗಿದೆ, ಯಾವ ಸಮುದಾಯ ಸೌಲಭ್ಯನ ಪಡೀಲಿಕ್ಕಾಗಿಲ್ಲ, ಇವೆಲ್ಲವೂ ಕೂಡ ಅದರಲ್ಲಿ ಡಾಟಾದಲ್ಲಿ ಇರುತ್ತೆ.